ವರ್ಷಗಳ ಕಾಲ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಿದ ನಂತರ ದೆಹಲಿ ಮದ್ಯ ಹಗರಣ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಕೊನೆಗೂ ಖುಲಾಸೆಗೊಳಿಸಲಾಗಿದೆ. ವಿಚಾರಣೆಯನ್ನು ಪ್ರಾರಂಭಿಸೋದಕ್ಕೆ ಪುರಾವೆಗಳೇ ಇಲ್ಲ ಅಂತ ಹೇಳಿದ ನ್ಯಾಯಾಲಯ ಪ್ರಕರಣವನ್ನ ತಳ್ಳಿಹಾಕಿದೆ. ಇದು ಈಗ ಒಂದು ಮಾದರಿಯಾಗ್ಬಿಟ್ಟಿದೆ. ವಿಪಕ್ಷ ನಾಯಕರ ವಿರುದ್ಧದ ನಡೆಯಲ್ಲಿ ಸರ್ಕಾರಕ್ಕೆ ವಿಚಾರಣೆ ಅಥವಾ ಶಿಕ್ಷೆ ಮುಖ್ಯ ಆಗಿಲ್ಲ. ಈಗ ಜಾಮೀನು ಸಿಗೋ ಹೊತ್ತಿಗೆ ಒಬ್ಬನ ಹೆಸರಿಗೆ ಸಂಪೂರ್ಣವಾಗಿ ಕಳಂಕ ಮೆತ್ತು ಹಾಗೆ ಮಾಡುವಂಥ ಸರ್ಕಾರದ ನಿಜವಾದ ಕೆಲಸ ಮುಗಿದು ಹೋಗಿರುತ್ತೆ. ಸರ್ಕಾರ ಪದೇ ಪದೇ ಆಡ್ತಾ ಇರುವಂಥ ಈ ಕೊಳಕಾಟ ಎಂಥದ್ದು? ದೆಹಲಿ ವಿಶೇಷ ಸಿಬಿಐ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ದೆಹಲಿ ಮದ್ಯ ಹಗರಣ ಪ್ರಕರಣದಲ್ಲಿ ಫೆಬ್ರವರಿ 27ರಂದು ನೀಡಿದಂಥ ತೀರ್ಪು ಐತಿಹಾಸಿಕ ಅಂತ ಅನಿಸಿದೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮತ್ತೆ ಇನ್ನೂ ಅನೇಕರನ್ನ ಯಾವುದೇ ದೃಢ ಪುರಾವೆಗಳು ಇಲ್ಲದೆ ಇರುವಂತಹ ಒಂದು ಹಗರಣದಲ್ಲಿ ಎಳೆದು ತರಲಾಗಿತ್ತು. ಕೇಜ್ರಿವಾಲ್ ಮಾತ್ರ ಅಲ್ಲದೇನೆ ಆರೋಪಿಗಳಾಗಿರುವಂತಹ ಎಲ್ಲರನ್ನು ಈ ಪ್ರಕರಣದಿಂದ ಬಿಡುಗಡೆ ಮಾಡಲಾಗಿದೆ. ಈಗ ಅಂದ್ರೆ ವಾಸ್ತವವಾಗಿ ಈ ತೀರ್ಪು ವರ್ಷಗಳ ಹಿಂದೆನೇ ಬರಬೇಕಾಗಿತ್ತು. ಅದೇನೇ ಇದ್ರೂ ನ್ಯಾಯಾಲಯ ತನ್ನ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡಿದ್ರೆ ತಡವಾಗಿ ಆದರೂ ಅದು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ನ್ಯಾಯಾಲಯ ಸಿಬಿಐ ತನಿಖಾಧಿಕಾರಿಯ ವಿರುದ್ಧನೇ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಿತು. ಯಾಕಂದ್ರೆ ಸುಳ್ಳು ಮತ್ತೆ ಸೃಷ್ಟಿ ಮಾಡಲಾದಂತಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪ್ರಕರಣ ಇತ್ತು. ಇದು ತುಂಬಾ ನಾಚಿಕೆಗೇಡಿನ ನಡವಳಿಕೆಯಾಗಿದೆ. ಆದ್ರೆ ಪುರಾವೆಗಳೇ ಇಲ್ಲ ಅಂತ ನ್ಯಾಯಾಲಯ ಈ ಒಂದು ಪ್ರಕರಣವನ್ನ ತಳ್ಳಿ ಹಾಕಿ ಆರೋಪಿಗಳನ್ನ ಖುಲಾಸೆಗೊಳಿಸಿತು. ತೀರ್ಪು ಬಂದ ಬಳಿಕ ಕೇಜ್ರಿವಾಲ್ ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರು ಹಾಕಿದ್ರು. ಯಾವುದೇ ಪುರಾವೆಗಳು ಇಲ್ಲದೆ ತಿಂಗಳುಗಟ್ಟಲೆ ಒಬ್ಬ ಹಾಲಿ ಮುಖ್ಯಮಂತ್ರಿ ಜೈಲಿನಲ್ಲಿ ಇರಬೇಕಾಗಿ ಬಂತು. ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಾಗಿ ಹೇಳುವಂಥ ರಾಜಕೀಯನೇ ಸ್ವತಃ ಭ್ರಷ್ಟವಾಗಿರೋದು ಕಾಣಿಸ್ತಾ ಇದೆ. ಈಗ ಕೇಜ್ರಿವಾಲ್ ಭ್ರಷ್ಟ ಅಂತ ಜನರ ಮನಸ್ಸಲ್ಲಿ ಭಾವನೆ ಮೂಡೋ ಹಾಗಾಗೋದಿಕ್ಕೆ ಈ ಪ್ರಕರಣ ಕಾರಣ ಆಯಿತು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರವು ಬಿದ್ದು ಬಿಜೆಪಿ ಪಾಲಾಯಿತು. ಈಗ ಕೇಜ್ರಿವಾಲ್ ಅವರನ್ನ ನ್ಯಾಯಾಲಯ ಬಿಡುಗಡೆ ಮಾಡಿದೆ. ಆದ್ರೆ ಎಎಪಿ ರಾಜಕೀಯ ಇಮೇಜ್ ಅನ್ನ ಪುನರ್ ನಿರ್ಮಿಸೋದಿಕ್ಕೆ ಮತ್ತೆ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಈಗ ಆದ್ರಿಂದ ಸರ್ಕಾರದ ಉದ್ದೇಶ ಯಶಸ್ವಿಯಾದಾಗಿದೆ. ಕೇಜ್ರಿವಾಲ್ ಅವರನ್ನ ನಿರಪರಾಧಿ ಅಂತ ಘೋಷಿಸಲಾಯಿತು. ಆದ್ರೂ ರಾಜಕೀಯದಲ್ಲಿ ತೀವ್ರ ಹಿನ್ನಡೆಯಾಗಿದೆ ಅವರಿಗೆ. ಈ ಖುಲಾಸೆಯನ್ನ ಇನ್ನೂ ಒಪ್ಕೊಳ್ಳೋದಕ್ಕೆ ಬಿಜೆಪಿ ರೆಡಿ ಇಲ್ಲ. ಹಾಗೆ ಇನ್ನೊಂದ್ ಕಡೆಗೆ ಕೇಜ್ರಿವಾಲ್ ಅವರ ಕಣ್ಣೀರನ್ನ ಕೇವಲ ನಾಟಕ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಸರ್ಕಾರ ಏನೆಲ್ಲ ಮಾಡಬಹುದು, ಅದು ಯಾರನ್ನಾದ್ರೂ ಹೇಗೆ ಮುಗಿಸ್ ಹಾಕಬಹುದು ಅನ್ನೋದ್ರ ಕುರಿತು ಇದು ಪ್ರತಿಯೊಂದು ಪಕ್ಷ, ಪ್ರತಿಯೊಂದು ಸಂಸ್ಥೆ, ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಎಚ್ಚರಿಕೆ. ಈ ಸರ್ಕಾರ ಈ ಸೂತ್ರವನ್ನ ಬಳಸಿರೋದು ಇದೇ ಮೊದಲಲ್ಲ ಮತ್ತೆ ಇದೇ ಕೊನೆನೂ ಅಲ್ಲ. ಯಾರೊಬ್ಬರ ಖ್ಯಾತಿಯನ್ನ ಹಾಳು ಮಾಡೋದನ್ನೇ ಈಗ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯಲಾಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಯಾವುದೇ ಪುರಾವೆಗಳಿಲ್ಲದೇನೆ 5 ತಿಂಗಳ ಕಾಲ ಜೈಲಿನಲ್ಲಿಟ್ರೆ, ಯಾವುದೇ ಪುರಾವೆಗಳೇ ಇಲ್ಲದೆ ಒಬ್ಬ ಉಪಮುಖ್ಯಮಂತ್ರಿಯನ್ನ 500 ದಿನಗಳ ಕಾಲ ಜೈಲಿನಲ್ಲಿಟ್ರೆ ಇದು ಎಂಥ ಸೂಚನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಫಾದರ್ ಸ್ಟ್ಯಾನ್ ಸ್ವಾಮಿ ಜೈಲಿನಲ್ಲಿ ಸಾವನ್ನಪ್ಪಿದ್ರು. ಅವರು ಸಿಪ್ಪರ್ಗಾಗಿ ಬೇಡ್ಕೊಳ್ತಾ ಇದ್ರು. ಸರ್ಕಾರ ಕಡೆಗೂ ಅವ್ರ ಅಪರಾಧ ಸಾಬೀತುಪಡಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ. NDTVಯ ಪ್ರಣಯ್ ರಾಯ್ ಅವರನ್ನ ಕೂಡ ಹಣ ವರ್ಗಾವಣೆ ಪ್ರಕರಣದಲ್ಲಿ ಎಳೆದು ತರಲಾಯಿತು. ಪ್ರಕರಣ ವರ್ಷಗಳ ಕಾಲ ನಡೀತು. ಅದಾದ ನಂತರ ನ್ಯಾಯಾಲಯ ಅವರನ್ನ ನಿರಪರಾಧಿ ಅಂತ ಹೇಳ್ತು. ಉಮರ್ ಖಾಲಿದ್ ಅವರಿಗೂ ಕೂಡ ಇದೇ ರೀತಿ ಮಾಡ್ಲಾಗ್ತಾ ಇದೆ. ಈಗ 5 ವರ್ಷಗಳಿಂದ ಅವರು ಜೈಲಿನಲ್ಲೇ ಇದ್ದಾರೆ. ಇತ್ತೀಚೆಗೆ ಸೋನಮ್ ವಾಂಗ್ಚುಕ್ ಅವರನ್ನು ಕೂಡ ಜೈಲಿಗೆ ತಳ್ಳಲಾಗಿದೆ. ಲಡಾಖ್ನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂಥ ಅವ್ರ ವಿರುದ್ಧ ಯಾವ ಪುರಾವೆ ಇದೆ ಅನ್ನೋದನ್ನ ಸರ್ಕಾರನೇ ಹೇಳಬೇಕಾಗಿದೆ. ಹೇಮಂತ್ ಸೊರೇನ್ ಬಂಧನ, ಭೀಮಾ ಕೊರೆಗಾಂವ್ ಪ್ರಕರಣ, ಈ ರೀತಿ ಹಲವಾರು ಪ್ರಕರಣಗಳಿವೆ. ಇವೆಲ್ಲದರಲ್ಲೂ ಕೂಡ ಒಂದೇ ಮಾದರಿಯನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು. ಸರ್ಕಾರದ ಈ ಆಕ್ರಮಣಕಾರಿ ವಿಧಾನ, ಸುಳ್ಳು ಪ್ರಕರಣಗಳ ಸೃಷ್ಟಿ, ಮಾಧ್ಯಮಗಳ ಸಹಾಯದಿಂದ ಅವ್ರ ಖ್ಯಾತಿಯನ್ನ ನಾಶಪಡಿಸೋದು ಮತ್ತೆ ಈ ಉದ್ದೇಶ ಈಡೇರಿದ ಬಳಿಕ ಜಾಮೀನು, ಇದು ಒಂದೇ ಮಾದರಿ ಈ ದೇಶದಲ್ಲಿ ನಡೀತಾ ಇದೆ. ಸರ್ಕಾರ ಇಂಥದೊಂದು ಮಾದರಿಯನ್ನ ಬಳಸೋದು ಹೇಗೆ ಸಾಧ್ಯ ಆಗ್ತಾ ಇದೆ? ಇದು ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ, ಇದು ಪ್ರಜಾಪ್ರಭುತ್ವದ ಪ್ರಶ್ನೆಯಾಗಿದೆ. ಮದ್ಯ ಹಗರಣದ ಆರೋಪ ದೆಹಲಿಯಲ್ಲಿ ಅಧಿಕಾರ ಬದಲಾವಣೆ ಕಾರಣ ಆಯಿತು. ಎಎಪಿ ವಾಸ್ತವಿಕವಾಗಿ ನಾಶ ಆಗೋಯ್ತು. ಆದರೆ ನ್ಯಾಯಾಧೀಶರು ಸಾವಿರಾರು ಪುಟಗಳ ಸಿಬಿಐ ಚಾರ್ಜ್ ಶೀಟ್ ಆಧಾರರಹಿತವಾಗಿದೆ ಅಂತ ಹೇಳಿದರು. ಎಲ್ಲರನ್ನ ಉದ್ದೇಶಪೂರ್ವಕವಾಗಿಯೇ ಇದರಲ್ಲಿ ಸಿಲುಕಿಸಲಾಗಿದೆ ಅಂತ ಕೋರ್ಟೇ ಹೇಳ್ತು. ಪ್ರಕರಣದ ಮೊದಲ ಆರೋಪಿ ಕುಲ್ದೀಪ್ ಸಿಂಗ್ ವಿಷಯವಾಗಿ ಯಾವುದೇ ಪುರಾವೆಗಳಿಲ್ಲದ ವ್ಯಕ್ತಿಯನ್ನ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ ಅಂತ ಕೋರ್ಟ್ ಅಚ್ಚರಿಪಟ್ಟಿತು. ಮನೀಶ್ ಸಿಸೋಡಿಯಾ ಅವರು ಸರ್ಕಾರದ ಪ್ರಕಾರ ಈ ಇಡೀ ಹಗರಣದ ಮಾಸ್ಟರ್ ಮೈಂಡ್. ಆದರೆ ನ್ಯಾಯಾಧೀಶರಿಗೆ ಚಾರ್ಜ್ ಶೀಟ್ನಲ್ಲಿ ಅವ್ರ ಮೇಲೆ ಯಾವುದೇ ಪುರಾವೆಗಳೇ ಕಾಣಲಿಲ್ಲ. ಅವ್ರು ತಂದ ನೀತಿ ಯಾರನ್ನಾದ್ರೂ ಬೆಂಬಲಿಸೋದು ಅಥವಾ ಲಾಭ ಮಾಡೋದಲ್ಲ. ಈ ಸಂಪೂರ್ಣ ನೀತಿಯಲ್ಲಿ ಯಾವುದೇ ಕ್ರಿಮಿನಲ್ ಉದ್ದೇಶ ಇಲ್ಲ.
ಕೇಜ್ರಿವಾಲ್ ಬಗ್ಗೆ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಪುರಾವೆಗಳು ಇಲ್ಲದೆ ಅವರನ್ನು ಈ ಹಗರಣದಲ್ಲಿ ಎಳೆಯಲಾಗಿದೆ ಮತ್ತು ಅದು ಕಾನೂನಿಗೆ ವಿರುದ್ಧವಾಗಿದೆ. ಈ ಇಡೀ ಪ್ರಕರಣದಲ್ಲಿನ ದೊಡ್ಡ ವಂಚನೆ ಏನು ಅಂತ ಅಂದರೆ, ದೆಹಲಿಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನ ಚುನಾವಣೆಯ ಸಮಯದಲ್ಲಿ ತಿಂಗಳುಗಟ್ಟಲೆ ಜೈಲಿನಲ್ಲಿ ಇರಿಸಲಾಯಿತು. ಅವ್ರ ಹೆಸರನ್ನ ಹಾಳು ಮಾಡೋದಕ್ಕೆ ಇಲ್ಲಿನ ಮೀಡಿಯಾಗಳನ್ನು ಬಳಸ್ಕೊಳ್ಳಲಾಯಿತು. ಅವರು ಚುನಾವಣೆಯಲ್ಲಿ ಸೋತೋದ್ರು ಮತ್ತು ಈಗ ಸರ್ಕಾರ ಇದು ಕೆಳ ನ್ಯಾಯಾಲಯದ ಆದೇಶ ಅಂತ ಹೇಳೋ ಮೂಲಕ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಸರ್ಕಾರ ದಾಖಲಿಸಿದಂಥ ಈ ಪ್ರಕರಣದಲ್ಲಿ ವಿಚಾರಣೆಯನ್ನು ಆರಂಭ ಮಾಡೋದಕ್ಕೆ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ. ವಿಚಾರಣೆಯನ್ನು ಪ್ರಾರಂಭಿಸೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲದೆ ಇದ್ದಾಗ ಮಾತ್ರನೇ ನ್ಯಾಯಾಲಯಗಳು ಬಿಡುಗಡೆಯನ್ನು ಮಾಡ್ತವೆ. ಅಷ್ಟಾದ ಮೇಲೂ ಬಿಜೆಪಿ ಅಥವಾ ಸರ್ಕಾರ ನೀಡ್ತಾ ಇರುವಂಥ ಹೇಳಿಕೆ ನಾಚಿಕೆಗೇಡಿನದ್ದಾಗಿವೆ. ನ್ಯಾಯಾಲಯ ಈಗ ಸಿಬಿಐ ತನಿಖಾಧಿಕಾರಿಯ ವಿರುದ್ಧನೇ ಇಲಾಖಾ ತನಿಖೆಗೆ ಆದೇಶವನ್ನು ನೀಡಿದೆ. ನ್ಯಾಯಾಲಯದ ಪ್ರಕಾರ ಸಿಬಿಐ ಅಧಿಕಾರಿ ತಪ್ಪಾಗಿ ವರ್ತಿಸಿದ್ದಾರೆ ಅಥವಾ ಕೆಟ್ಟ ಕೆಲಸ ಮಾಡಿದ್ದಾರೆ ಅಥವಾ ಈ ಎರಡನ್ನೂ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಜಾಮೀನು ಅರ್ಜಿಯನ್ನು ನಿರಂತರವಾಗಿ ತಿರಸ್ಕರಿಸಲಾಗ್ತಾ ಇತ್ತು. ಮತ್ತೆ ಈಗ ಪ್ರಕರಣವನ್ನು ಯಾವುದೇ ಪುರಾವೆಗಳು ಇಲ್ಲ ಅಂತ ತಳ್ಳಿ ಹಾಕಲಾಗಿದೆ. ಹಾಗಾದ್ರೆ ಅವರನ್ನು ತಿಂಗಳುಗಟ್ಟಲೆ ಯಾಕೆ ಜೈಲಿನಲ್ಲಿ ಇರಿಸಲಾಯಿತು? ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಈ ರೀತಿಯಾದರೆ ಇನ್ನು ಸಾಮಾನ್ಯ ವ್ಯಕ್ತಿಯ ಕಥೆ ಏನು? ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳಲಾಗುವಂಥ ದೇಶದಲ್ಲಿ ಒಬ್ಬ ಸಿಎಂ ಡಿಸಿಎಂ ಅವರನ್ನ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಬಹುದು, ಅವ್ರಿಗೆ ಜಾಮೀನನ್ನು ತಿರಸ್ಕರಿಸಬಹುದು ಅನ್ನೋದಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಏನಾಗಬಹುದು? ಇಲ್ಲಿ ನ್ಯಾಯಾಲಯನ ಎಲ್ಲೋ ತನ್ನನ್ನು ತಾನು ಒಮ್ಮೆ ಪ್ರಶ್ನೆ ಕೇಳ್ಕೊಳ್ಬೇಕಾಗತ್ತೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಈಗೇನೋ ನ್ಯಾಯಾಲಯ ಈ ಒಂದು ಪ್ರಕರಣವನ್ನು ತಳ್ಳಿ ಹಾಕಿರ್ಬೋದು, ಆದರೆ ನ್ಯಾಯಾಲಯ ತನ್ನ ಕರ್ತವ್ಯವನ್ನು ನಿರ್ವಹಿಸಿದೆಯಾ? ಇಷ್ಟು ವಿಳಂಬ ಮಾಡಿ ನಿರಪರಾಧಿಗಳಿಗೆ ತಂದಿರುವಂಥ ಹಾನಿ ಎಂಥದ್ದು ಇದು? ಮತ್ತೆ ಈ ಆಟವನ್ನ ಆಡಿದವರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಮನೀಶ್ ಸಿಸೋಡಿಯಾ ಅವರನ್ನು 2023 ಫೆಬ್ರವರಿ 26ರಂದು ಅರೆಸ್ಟ್ ಮಾಡಲಾಯಿತು. ಅವರನ್ನು 530 ದಿನಗಳ ಕಾಲ ಜೈಲಿನಲ್ಲೇ ಇರಿಸಲಾಯಿತು. ಕೇಜ್ರಿವಾಲ್ ಅವರನ್ನು ಮಾರ್ಚ್ 2024ರಲ್ಲಿ ಅರೆಸ್ಟ್ ಮಾಡಲಾಯಿತು. ಮತ್ತೆ ಯಾವುದೇ ಸ್ಪಷ್ಟ ಪುರಾವೆಗಳು ಇಲ್ಲದೇನೆ ಅವರನ್ನು 156 ದಿನಗಳ ಕಾಲ ಜೈಲಲ್ಲಿ ಇರಬೇಕಾಯಿತು. ಸೆಪ್ಟೆಂಬರ್ 2024ರಲ್ಲಿ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದರು. ಸಿಸೋಡಿಯಾ ಜೈಲಿನಲ್ಲಿದ್ದಾಗ ಬಿಜೆಪಿ ಸೇರುವಂತೆ ಅವರಿಗೆ ಆಹ್ವಾನ ಇತ್ತು ಅಂತ ಹೇಳಲಾಗಿದೆ. ಆದರೆ ಎನ್ಸಿಪಿ ಮತ್ತು ಶಿವಸೇನೆ ಹಾಗೆ ಎಎಪಿ ಒಡಿಲಿಲ್ಲ. ವಿರೋಧಿಗಳ ವಿಷಯವಾಗಿ ಸರ್ಕಾರದ ಸೂತ್ರ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ ಅಂತ ಕೇಜ್ರಿವಾಲ್ ಹೇಳ್ತಾರೆ. ಮೋದಿ ಅಧಿಕಾರಕ್ಕೆ ಬಂದು ಸುಮಾರು 12 ವರ್ಷಗಳಾಯಿತು. ಯುಪಿಎ ಯುಗದ ಭ್ರಷ್ಟಾಚಾರಕ್ಕೆ ಬೇಸತ್ತ ಜನ ಮೋದಿ ಅವರನ್ನೇ ಗೆಲ್ಲಿಸಿದ್ರು. ಆದರೆ ಮೋದಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆಯ ಪ್ರಕರಣಗಳು ಈಗ ಅತಿ ಹೆಚ್ಚಿನ ಮಟ್ಟ ತಲುಪಿವೆ. ಅದು ತೀರಾ ಸಾಮಾನ್ಯವಾಗ್ಬಿಟ್ಟಿದೆ ಇವತ್ತು. ಮತ್ತೆ ಜನರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿರೋಧ ಪಕ್ಷಗಳ ನಾಯಕರನ್ನ ಮತ್ತೆ ಮತ್ತೆ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಕಳೆದ 12 ವರ್ಷಗಳಲ್ಲಿ ಪೂರ್ಣ ವಿಚಾರಣೆ ಕಂಡಂತ ಒಬ್ಬನೇ ಒಬ್ಬ ದೊಡ್ಡ ನಾಯಕ ಇಲ್ಲ. ಇಷ್ಟು ವರ್ಷಗಳಲ್ಲಿ ರಾಜಕಾರಣಿಗಳ ವಿರುದ್ಧ ಇಡಿ ಸುಮಾರು 200 ಪ್ರಕರಣಗಳನ್ನ ದಾಖಲಿಸಿದೆ. ಇವುಗಳಲ್ಲಿ ಕೇವಲ 2ರಲ್ಲಿ ಮಾತ್ರನೇ ಶಿಕ್ಷೆಯಾಗಿದೆ. ಅಂದ್ರೆ ಶಿಕ್ಷೆಯ ಪ್ರಮಾಣ 1% ಮಾತ್ರ. ಸಿಬಿಐ ಪ್ರಕರಣ, ಇಡಿ ನೋಟಿಸ್, ಬಂಧನಗಳ ಪಟ್ಟಿ ತುಂಬಾನೇ ಉದ್ದವಾಗಿದೆ. ಮೋದಿ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಂಡಿದ್ರೆ ಅನೇಕ ಉನ್ನತ ನಾಯಕರು ತಪ್ಪಿತಸ್ಥರು ಅಂತ ಸಾಬೀತಾಗ್ತಾ ಇತ್ತು, ಅವರು ಜೈಲಿಗೆ ಹೋಗ್ತಾ ಇದ್ರು. ಆದ್ರೆ ಇದು ನ್ಯಾಯಾಲಯದಲ್ಲಿ ಯಾಕಾಗ್ಲಿಲ್ಲ? ಭ್ರಷ್ಟಾಚಾರ ಕೇವಲ ಒಂದು ನೆಪ ಆಗಿರಬಹುದು, ಪ್ರತಿಷ್ಠೆ ನಾಶನೇ ಅದರ ನಿಜವಾದ ಗುರಿಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಏನಾದರೂ ಸಂಭವಿಸಿದ್ರೆ ಅದು ವಿರೋಧ ಪಕ್ಷದ ನಾಯಕರ ಪ್ರತಿಷ್ಠೆಯನ್ನು ಹಾಳು ಮಾಡೋದು ಮಾತ್ರನೇ. ನ್ಯಾಯಾಲಯದಲ್ಲಿ ಏನೂ ಸಾಬೀತಾಗದೇ ಇದ್ರೂ ಅದು ಖಂಡಿತವಾಗಿಯೂ ರಾಜಕೀಯವಾಗಿ ಬಳಸ್ಕೊಳ್ಳಲಾಗಿದೆ. ಹಲವಾರು ಉದಾಹರಣೆಗಳಿವೆ. ಅದರಲ್ಲಿ ನಾನು ಕೆಲವನ್ನ ಇಲ್ಲಿ ಪ್ರಸ್ತುತಪಡಿಸ್ತೀನಿ. ಮಡಿಲ ಮಾಧ್ಯಮಗಳ ಸಮುದ್ರದಲ್ಲಿ ಈ ಮೊದಲು NDTV ಬಹುಶಃ ಮೋದಿ ಸರ್ಕಾರದ ತುತ್ತೂರಿ ಊದದಂಥ ಏಕೈಕ ಚಾನೆಲ್ ಆಗಿತ್ತು. ಅದು ಮೋದಿ ಸರ್ಕಾರದ ನಿರೂಪಣೆಯ ವಿರುದ್ಧ ಕಠಿಣ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು. ಮತ್ತವು ಮೀಡಿಯಾ ಕೇಳಬೇಕಾದಂಥ ಪ್ರಶ್ನೆಗಳೇ ಆಗಿದ್ವು. ಆ ದಿಟ್ಟತನಕ್ಕೆ NDTV ಸಂಸ್ಥಾಪಕರಾದಂಥ ಪ್ರಣಯ್ ರಾಯ್ ಮತ್ತೆ ರಾಧಿಕಾ ರಾಯ್ ಭಾರಿ ಬೆಲೆಯನ್ನು ತೆರಬೇಕಾಯಿತು. ಸಿಬಿಐ 2017ರಲ್ಲಿ NDTV ಇಬ್ಬರ ವಿರುದ್ಧ ಪ್ರಕರಣವನ್ನು ದಾಖಲಿಸಿತು. ಅದರೊಂದಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡುವಂಥ ಇದ್ದಂಥ ಒಂದೇ ಒಂದು ಚಾನೆಲ್ ಅನ್ನ ಕೂಡ ನಾಶ ಮಾಡಲಾಯಿತು. ಈ ಸಂಪೂರ್ಣ ನಾಟಕ 7 ವರ್ಷಗಳ ಕಾಲ ನಡೀತು. 2018ರ ಜನವರಿಯಲ್ಲಿನ ಭೀಮಾ ಕೊರೆಗಾಂವ್ ಪ್ರಕರಣ, 2020ರ ದೆಹಲಿ ಗಲಭೆ ಪ್ರಕರಣ, ಹೇಮಂತ್ ಸೋರೆನ್ ಪ್ರಕರಣ, ಈಗ ಸೋನಂ ವಾಂಗ್ಚುಕ್ ಅವರ ವಿರುದ್ಧ ಕತ್ತಿ ಮಸೇಲಾಗ್ತಾ ಇರೋದು. ಇವೆಲ್ಲನೂ ತನ್ನನ್ನ ಪ್ರಶ್ನೆ ಮಾಡೋರನ್ನ ಮಟ್ಟ ಹಾಕುವಂತ ಮೋದಿ ಸರ್ಕಾರದ ಆಟದ ಭಾಗಗಳೇ ಆಗಿವೆ. ಪ್ರಶ್ನೆ ಮಾಡೋರನ್ನ ಚೀನಿ ಏಜೆಂಟ್ ಅಂತ ಹೇಳ್ಬಿಡೋದು, ದೇಶದ್ರೋಹಿಗಳು ಅಂತ ಹೇಳೋದು ಈ ಸರ್ಕಾರ ಬಳಸ್ತಾನೆ ಬಂದಿರುವಂತ ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ತನ್ನ ಪತಿಯ ಬಿಡುಗಡೆಗಾಗಿ ಪ್ರತಿದಿನನೂ ನ್ಯಾಯಾಲಯದ ಬಾಗಿಲನ್ನು ತಟ್ತಾ ಇದ್ದಾರೆ. ಆದರೆ ನ್ಯಾಯಾಲಯವು ಅಸಹಾಯಕ ಆಗ್ಬಿಟ್ಟಿದೆ. ಸರ್ಕಾರದ ಈ ಸೂತ್ರ ಈಗ ಶಂಕರಾಚಾರ್ಯರನ್ನು ಕೂಡ ಬಿಟ್ಟಿಲ್ಲ.
ಮೊದಲ ಹೆಜ್ಜೆ ಬೇಟೆ ಯಾರು ಅಂತ ಆರಿಸೋದು, ನಂತರ ಪ್ರಕರಣವನ್ನು ದಾಖಲಿಸೋದು, ಅದಾದ ಬಳಿಕ ಬಂಧನ, ನಂತರ ಅವರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡೋದು, ಕಡೆಯದಾಗಿ ಅವ್ರ ಹೆಸರನ್ನು ಪೂರ್ತಿ ಹಾಳು ಮಾಡಿದ ಮೇಲೆ ಜಾಮೀನು ನೀಡೋದು. ಇಡಿ, CBI, IT ಈ ಏಜೆನ್ಸಿಗಳು ಸ್ವತಂತ್ರವಾಗಿವೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಸರ್ಕಾರ ಏನು ಹೇಳುತ್ತೋ ಅದನ್ನೇ ಅವು ಮಾಡ್ತವೆ ಅನ್ನೋದು ಏನು ರಹಸ್ಯವಾಗಿ ಉಳ್ಕೊಂಡಿಲ್ಲ. ಮತ್ತೆ ಆ ರೀತಿ ಮಾಡೋದಕ್ಕೆ ಸತ್ಯ ಅಥವಾ ಪುರಾವೆಗಳ ಅಗತ್ಯನೇ ಇಲ್ಲ. ಬಂಧಿಸಿದ ತಕ್ಷಣ ಇಲ್ಲಿನ ಮಡಿಲ ಮಾಧ್ಯಮಗಳು ಅಬ್ಬರ ಶುರು ಮಾಡ್ಕೊಂಡ್ಬಿಡ್ತವೆ. 24 ಗಂಟೆಗಳ ಸುದ್ದಿ ಚರ್ಚೆಗಳು ನಡೀತವೆ. ಅವೇ ಬಂಧಿತರನ್ನ ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟು ಮುಗಿಸ್ಬಿಡ್ತವೆ. ಬಹಳ ಸಮಯದ ಬಳಿಕ ಜಾಮೀನು ಸಿಕ್ಕಿದ ಮೇಲೆ ಅದ್ರ ಬಗ್ಗೆ ಮಾತ್ರ ಇದೇ ಮಡಿಲ ಮಾಧ್ಯಮಗಳು ಏನೂ ಹೇಳದೇನೆ ಬಾಯಿ ಮುಚ್ಕೊಂಡಿರ್ತವೆ. ಈ ಮಧ್ಯೆ ಚುನಾವಣೆಗಳು ನಡೀತವೆ, ಮತ್ತೆ ಅಧಿಕಾರನೂ ಬದಲಾಗುತ್ತೆ. ಸರ್ಕಾರ ತನ್ನ ವಿರೋಧಿಗಳ ಹೆಸರು, ವೃತ್ತಿ, ಬದುಕು ಎಲ್ಲವನ್ನ ಹಾಳು ಮಾಡಿರುತ್ತೆ. ನಿಧಾನವಾಗಿ ಅವರನ್ನ ನಿರ್ಮೂಲನೆ ಮಾಡಲಾಗುತ್ತೆ. ಮತ್ತೆ ಇದೆಲ್ಲವನ್ನ ಕಾನೂನುಬದ್ಧವಾಗಿಯೇ ಮಾಡಲಾಗ್ತಾ ಇದೆ. ಮತ್ತೆ ಇದನ್ನ ಸರ್ಕಾರದ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗುತ್ತೆ. ಇದೇ ಶ್ರಮವನ್ನು ಅವರು ಭ್ರಷ್ಟಾಚಾರ ನಿವಾರಣೆಗೆ, ದ್ವೇಷ ಕೊನೆಗಾಣಿಸೋದಕ್ಕೆ ಮತ್ತೆ ಮೇಕ್ ಇನ್ ಇಂಡಿಯಾ ರಚನೆಗೆ ಏನಾದರೂ ಬಳಸಿದ್ರೆ ಇವತ್ತು ನಾವು ಚೀನಾದೊಂದಿಗೆ ಸ್ಪರ್ಧೆ ಮಾಡಬಹುದಾಗಿತ್ತು. ಅಂದರೆ ನಿಜವಾದ ಅರ್ಥದಲ್ಲಿ ನಾವು ವಿಶ್ವಗುರು ಆಗ್ಬೋದಾಗಿತ್ತು ಇವತ್ತು. ಆದರೆ ಮೋದಿ ಸರ್ಕಾರಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದ್ರ ಬಗ್ಗೆ ಮಾತ್ರನೇ ಕಾಳಜಿ ಇದೆ. ದೇಶ ಮತ್ತೆ ಕಾನೂನು ಮತ್ತೆ ಸಂವಿಧಾನದ ಬಗ್ಗೆ ಅದಕ್ಕೊಂದು ಕಿಂಚಿತ್ತಾದ್ರೂ ಕಳಕಳಿ, ಗೌರವ ಅನ್ನೋದು ಇದೆಯಾ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.